ಪ್ರತಿಗೆ 2 ಮಕ್ಕಳು ಎತ್ಕೊಟ್ಟಿದ್ದೀನಿ, ಅದಕ್ಕೆ ಒಂದು ಕಾರ್ ತಕ್ಕೊಡ್ತೀನಿ ಅಂತ ಹೇಳಿದ್ರು. ಎಷ್ಟು ದೊಡ್ಡದಲ್ಲ. ನೋಡಿ ಅಷ್ಟು ಜನಗಳಲ್ಲಿ ಕಣ್ಣು ನಿಮ್ಮ ಮೇಲೆ ಹೋಗುತ್ತೆ. ದಿನವೆಲ್ಲ ಬಾಳಲಿ. ನನ್ನ ಬ್ರೇಕ್ಫಾಸ್ಟ್, ನನ್ನ ಮಧ್ಯಾಹ್ನದ ಊಟ. ನಾವು ಫ್ರೆಂಡ್ ನೋಡಪ್ಪ ಎಷ್ಟು ದೊಡ್ಡವನು. ಹ್ಯಾಪಿ ಬರ್ಡೇ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಅಗೇನ್ ನಿಧಾನವಾಗಿ ಸ್ಟಾರ್ಟ್ ಆಗಿದೆ ದಿನ. ಏನಕ್ಕೆ ಅಂತ ಅಂದ್ರೆ ನೀವೇ ರಾತ್ರಿ ನೋಡಿದ್ರಲ್ಲ, ಶೇರಿಂಗ್ ಇಸ್ ಕೇರಿಂಗ್. ಹೆಲೋ ಆನವ್, ಗುಡ್ ಮಾರ್ನಿಂಗ್. ನೆನ್ನೆ ರಾತ್ರಿ ನೀವು ನೋಡಿದ್ರಲ್ವಾ, ಸ್ವಲ್ಪ ಬೆಳಗ್ಗೆ ಲೇಟ್ ಆಗಿಬಿಡುತ್ತೆ. 12 ಗಂಟೆಗೆ ಇನ್ನೂ ಒಂದು 20 ನಿಮಿಷ ಇದೆ, ಅಂದರೆ 11:45. ಇವತ್ತು ನಾರ್ಮಲ್ ಸ್ನಾನ ಮಾಡಿಕೊಂಡೆ ನಾನು. ಬೆಳಗ್ಗೆ ಎದ್ದು ಅಜ್ವಾನ್ ವಾಟರ್ ಮತ್ತು ಗಂಜಿ ಕುಡಿದೆ. ಈಗ ಪ್ರಾಪರ್ ಬ್ರೇಕ್ಫಾಸ್ಟ್ ಮಾಡಬೇಕು. ಈಗ ಫ್ರೆಶ್ ಅಪ್ ಆಗಿ ಬಂದೆ, ನಾನೇ ಮಾಡ್ಕೊತೀನಿ. ಸೊ ನಾಳೆ ಅಂದರೆ ದಿನ ಬಿಟ್ಟು ದಿನ ಅಲ್ವಾ, ಮತ್ತೆ ನಾಳೆ ಎಣ್ಣೆ ಹಾಕಿ ಮತ್ತೆ ಸ್ನಾನ ಮಾಡ್ಕೊಳ್ಳೋದು ಪ್ರೊಸೀಜರು. ಇವತ್ತು ಏನು ಲಂಚ್, ಏನು ಡಿನ್ನರ್ ಎಲ್ಲ ನೋಡಬೇಕು, ಕಾದು ನೋಡಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡೇ. ಪ್ರತೀಕ್ ಅವ್ರು ಬಂದಿದ್ದಾರೆ 12 ಗಂಟೆಗೆ ಅಲ್ಲಾಡಿಸ್ಕೊಂಡು. ಪ್ರತೀಕ್ ಅವ್ರು ಬಂದಿದ್ದಾರೆ 12 ಗಂಟೆಗೆ ಅವ್ರ ಮಗನ ನೋಡೋಕ್ಕೆ, ಹಾಗೆ ಅವ್ರ ಹೆಂಡತಿ ನೋಡೋಕ್ಕೆ, ಹಾಗೆ ಅವ್ರ ಮಗಳನ್ನ ನೋಡೋಕ್ಕೆ. ಏನು ತಿಂದ್ರಿ? ಗೆಸ್ ಮಾಡು. ಮಸಾಲೆ ದೋಸೆ, ಸೆಟ್ ದೋಸೆ. ಹೋಟ್ಲಲ್ಲಿ ತಿನ್ನೋದು ಎಷ್ಟು ಇಷ್ಟ ಅಲ್ವಾ? ಇಲ್ಲ ಕಣೆ, ಗ್ಯಾಸು ಇಟ್ಕೊಂಡ್ಬಿಡ್ತಿಲ್ಲ ಪಕ್ಕ. ಯಾಕೆ ಮನೇಲಿ ಇಲ್ಲಿ ಇರಲ್ವಾ? ನಿಜ ಹೇಳುತ್ತಾ? ನಾನು ಇಲ್ಲ ಇತ್ತು, ಯಾಕಿಲ್ಲ? ಯಾಕೆ ಆಚೆ ತಿನ್ನಬೇಕಿತ್ತು, ತಿಂದ್ರಿ ಅಂತ ಹೇಳಿ ಬೋರ್ ಆಗಿತ್ತು. ಹೋಟ್ಲಲ್ಲಿ ಇವಾಗ ಚೆನ್ನಾಗಿರೋ ಊಟ ಸಿಗ್ತಾ ಇಲ್ಲ ಪಾಪ. ಇಲ್ಲಿ ಬಂದು ತಿನ್ನಕ್ಕೆ ಏನು ಪಾಪ? ಯಾರವ್ವ ನಿಂಗೆ ಊಟ ಹಾಕಲ್ಲ ಅಂತವ್ರ ಇಲ್ಲಿ? ಕಾಣ್ತಾ ಇದೆಯಾ? ಮಾತು ಮರೆಸ್ಬೇಡಿ. ಇಲ್ಲ ನೆನ್ನೆ ತರಿಸುತ್ತಂಗೆ ಅವ್ರು ನೆನ್ನೆ ಹೇಳೋದಲ್ಲ ನಾನು. ಸರಿ, ನನಗೆ ಏನಾಗುತ್ತೆ ಗೊತ್ತಾ, ನಾನು ಮಾಡ್ತೀನಿ. ನನಗೆ ದಿನ 1 ಗಂಟೆ 1:15 ಮಾಡೋ ಅಭ್ಯಾಸ, ದಿನ ಆಫೀಸ್ಗೆ ಹೋಗ್ತಾ. ನೆಪಗಳು ಹೇಳ್ಬಿಟ್ಟು ನೆನ್ನೆ ಮನೆ ಬಟ್ಟೆ ಮೆತ್ತಿಗ್ದ ಏನು ಗಲ್ಲ, ಆಮೇಲೆ ಮಾಡ್ತೀನಿ ಅಂದರೆ. ಯಾರೋ ಯಾರೋ ಗೀಚಿ ಓದ ಹಣೆಯ ಬರಹ. ಎಲ್ಲ ನಿನ್ನಿಂದಾನೆ ಪಪ್ಪ, ಎಲ್ಲ ನಿನ್ನಿಂದಾನೆ. ಬಿಟ್ಟೋಗ್ತಾ ಇದೆಯಾ? ಸರಿ, ಹಂಗೆ ಕೇಳ್ಕೊ ಬಂದ್ಬಿಡು. ವೈಟ್ ಶರ್ಟು, ವೈಟ್ ಹೆಲ್ಮೆಟ್ ನಂದು ಕೊಟ್ಬಿಟ್ಟೋಗು. ಇದು ವಾಶು ಪ್ಲಸ್ ಇಸ್ತ್ರಿ ಕೊಡು ಇಸ್ಕೊಳ್ರಿ ಹೆಲ್ಮೆಟ್. ನಂದು ಅಂತ ಅದನ್ನ ಏನು ಉಟ್ ಮಾಡೋ ನೋಡಿ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ಇದೇನಾ ಹೆಲ್ಮೆಟ್? ಯಾರು ಇದು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟಾರೆ. ಸೇಮ್ ನೋಡೋಕೆ ಒಂದೇ ಥರ ಇದೆ. ನಮ್ದಲ್ಲ ಅದು ಅನ್ಸುತ್ತಲ್ವಾ? ನಾನು ಮೊನ್ನೆ ಅನ್ಕೊಂಡು. ಅದು 2025 ಮ್ಯಾನುಫ್ಯಾಕ್ಚರ್. ಯಾರ್ದು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅದೇ ಸೀರಿಯಸ್. ತಡಿಬೇಡ ಹೋಗೋಲೆ ಅನ್ಬಿಟ್ಟೋಯ್ತು ನಾನು. ಏನದು ಐರನ್ ಬಟ್ಟೆ ನಂಗದ? ಅಲ್ಲ, ನಿಂದ ಕರೆಕ್ಟಾಗಿದೆ ಕಣೋ ಅಪ್ಪು, ನಿಂದು ಸೂಟ್ ಕೇಸು. ಅಪ್ಪು ಇದೆಲ್ಲ ನಿಜವಾಗ್ಲೂ ಹೆಲ್ಮೆಟ್ಟು.
ಹಂಗೆ ಮಾಡ್ಬಿಟ್ಟವನೇ ರೀ ಅವನು. ಗಂಜಿ ಆದ ನಂತರ ನನ್ನ ಬ್ರೇಕ್ಫಾಸ್ಟ್. ಝೂಮ್ ಮಾಡಿ. ಆಗಿದೆ ಏನು ಇನ್ನೊಂದ್ಸತಿ ಹೇಳು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಅದು ವಾರಕ್ಕೆ 7 ದಿನದಲ್ಲಿ 6 ದಿನ ಸ್ನಾನ ಮಾಡಬೇಕು, ಒಂದಿನ ಬಾಡಿನ ರೆಸ್ಟ್ ಕೊಡಬೇಕು. ಇದಕ್ಕೆ ಸೇವ್ ವಾಟರ್ ಅಂತ ಅಂತಾರೆ. ವಾಟರ್ ಸೇವ್ ಯಾಕಂದ್ರೆ ನಮ್ಮ ಬಾಡಿ ದಿನ ಸ್ನಾನ ನೀರು ತಗೊಂಡು ಒಂಥರ ಹೊಟ್ಟೆ ಹಸಿನಮ್ಮ. ಏನಕ್ಕೆ ಬರ್ಡೇನಾ? ಕಂಗ್ರಾಟ್ಸ್ ಅಂಕಲ್. ನಾ ತಿನ್ನಂಗಿಲ್ಲ, ಥ್ಯಾಂಕ್ ಯು. ಕಂಗ್ರಾಟ್ಸ್. ನಮ್ಮ ಚಿಕ್ಕಮ್ಮ ಅವರು ಹೊಸ ಕಾರ್ ತಗೊಂಡಿದ್ದಾರೆ, ಅದ್ರದ್ದು ಟ್ರಯಲ್ಗೆ ಹೋಗ್ತಾ ಇದ್ದೀವಿ ನಾವು, ಹೇಗಿದೆ ಅಂತ ನೋಡೋಣ. ಹೌದಾ? ಪೆಟ್ರೋಲ್ ಹೋಗ್ತಾ ಎಲೆಕ್ಟ್ರಿಕ್ ಚಾರ್ಜ್ ಆಗುತ್ತೆ, ಎಲೆಕ್ಟ್ರಿಕ್ ಇಲ್ಲಿ ಖಾಲಿ ಆಗ್ತಾ ಮತ್ತೆ. ಏನು ಹೆಸರು? ಹೈ ರೇಡರ್. ಎಷ್ಟು ದೊಡ್ಡದಲ್ಲ. 5 ಜನ ಕುತ್ಕೊಳ್ಳೋಕ್ಕಾಗದು, ಏನು ದೊಡ್ಡದಾಗಿದೆ. ಅಲ್ಲ ಹಿಂಗೂ ಹಂಗೆ ಅನಿಸ್ತು. 5 ಸೀಟರ್ ಇದು, 7 ಸೀಟರ್ ಅಲ್ಲ. ಬಟ್ ಇದು ಒಂಥರ ಸ್ವಲ್ಪ ಹೈಟ್ ಐತಲ್ವಾ ಈಗ ಓಪನ್ ಮಾಡಿ. ಇದು ನೆಕ್ಸ್ಟ್ ನಾನು ತಗೋಬೇಕಲ್ವಾ, ಅದಕ್ಕೆ ನೋಡೋಣ ಅಂತ ಬಂದೆ. ಪ್ರತಿಗೆ 2 ಮಕ್ಕಳು ಎತ್ಕೊಟ್ಟಿದ್ದೀನಿ, ಅದಕ್ಕೆ ಒಂದು ಕಾರ್ ತಕ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ 2ನೇದು ಮಾಡ್ಕೊಂಡಿದ್ದು, ಯಾರಿಗೂ ಗೊತ್ತಿಲ್ಲ. ನಾನೇ ರೀ ಇವತ್ತು ಬಿಟ್ಕೊಟ್ಬಿಟ್ಟೆ ನೋಡಿ, ಸೀಕ್ರೆಟ್. ಅಂಡ್ ಐ ಡಿಸರ್ವ್ ದಟ್. ಪಾಪಗ ಆ ಥರ ಎಲ್ಲ ಇಷ್ಟ ಆಗ್ತದೆ ಮಾಡಂಗಿದ್ದೀರ ನೀವು ಓನಾಗಿ ಗಾಡಿ ಓಡಿಸ್ಬೇಕಲ್ಲ, ಇಷ್ಟ ಆಯ್ತು ಪಾಪ. ಹೇಳಿ ಮಾಡಿಸ್ದಂಗಿತ್ತು ಅವಳಿಗೆ. ಅದನ್ನೇ ತಗೊಳ್ಳೋಣ ಬಿಡಮ್ಮ. ನಿಂಗೆ ಈ ಥರ ಹೈಬ್ರಿಡ್ ಕೊಡ್ಸ್ಬಿಡ್ತೀನಿ ಪಾಪ. ಸಿಟಿಲೂ 20 ಮೈಲೇಜ್ ಕೊಡುತ್ತಂತೆ, ಕಾಡು ಓಡಿಸ್ಕೊ ಎತ್ಬಿಡು. ಓಡಿಸ್ಕೊಂಡಿರ್ತೀನಿ, ಮನೆಗೆ ಬರಲ್ಲ ಚಿಣ್ಣು ನಾನು. ಮಕ್ಕಳ ದುಡ್ಡು ಸಕ್ಕತ್ತಾಗಿದೆ. ನನಗೆ ಈಗ ಕಾರ್ ಕ್ರೇಜ್ ಆಗಿಬಿಟ್ಟಿದೆ. ನನಗೆ ಒಂಥರ ಇಷ್ಟು ದಿನದಲ್ಲಿ ಅನ್ಸಿರುತ್ತೆ ನಿಂಗೆ, ಯಾಕಾರ ಕಾರ್ ಕಲ್ತ್ಕೊಂಡು. ಅವತ್ತೇ ಅನಿಸ್ತು, ಚರ್ಚಿಗೆ ಕರ್ಕೊಂಡೋಗಿ ಬಂದ ಅವತ್ತೇ ಅನಿಸ್ತು. ಪಾಪ ಅಪ್ಪನ ಅದು ಹೆಂಗೆ ಮದುವೆಯಲ್ಲಿ ಕಷ್ಟಪಟ್ಟಿದ್ನೋ ಗೊತ್ತಿಲ್ಲ. ಇರಿ ಕೀ ತೋರ್ಸು. ಸಕ್ಕತ್ತಾಗಿದಲ್ಲ ಕೀ. ಟೊಯೋಟಾ. ನನ್ನ ಮಧ್ಯಾಹ್ನದ ಊಟ ಸ್ವಲ್ಪ ಕರ್ಡ್. ನಾವು ಫ್ರೆಂಡ್ ನೋಡಪ್ಪ, ಎಷ್ಟು ದೊಡ್ಡವನು, ದೊಡ್ಡ ಫ್ರೆಂಡು. ನಾವು ನೋಡ್ತಾವನೆ ಅವಳನ್ನ. ಹೆಲೋ ನೋಡಿ, ಅಕ್ಕ ಬುಕ್ಕರು ಹೋಗ್ಬೋದು ಅಂತ ಅಕ್ಕ ಬುಕ್ಕರು ಕೂತಿದ್ದಾರೆ. ಯಾರೇ? ಅವ್ರ ಮಮ್ಮಿ. ನಿಮ್ಮ ಮಮ್ಮಿ. ಉಸಿರಾಡಕ್ಕಾಗಲ್ಲ ಅಕ್ಕ ನಂಗೆ ಮೇಲ್ ಕಟ್ಟೋದು. ಜಸ್ಟ್ ಬಟ್ಟೆ ಕಟ್ಟಿದ್ದಾರೆ ನೋಡಿ. ಸೂಪರ್. ಅಲ್ಗೋಗಿ ಹಿಂಗ್ ಬಂದ್ಬಿಟ್ಟು ಯಾಕೆ ತುಂಬಾ ದಿನದಿಂದ ಅನ್ಕೊಂತ ಇದ್ದೆ,
ರಾಜಕೀಯ ವ್ಯಕ್ತಿ ತರ ನನ್ನ ಮೇಲಿಂದ ಹಿಂಗೆ ಇರಬೇಕು, ಹಿಂಗೆ ರೆಡಿ ಎವ್ರಿ ಡೇ ನಾನು ಹಿಂಗೆ ಇರಬೇಕು ಅಂತ. ಅದೊಂಥರ ಪಾಸಿಟಿವ್ ಚೆನ್ನಾಗಿ ಬರುತ್ತೆ. ಯಾವ ಪಾಸಿಟಿವ್ ಅಟ್ರಾಕ್ಟ್ ಮಾಡುತ್ತೆ. ಮತ್ತೆ ದಿನ ಬೆಳಗಾದ್ರೆ ಯಾವ ಬಟ್ಟೆ ಹಾಕೊಳ್ಳೋದು, ಸುಮ್ಮನೆ ಆಕಳಿಂದ ಹಾಕೊಳ್ಳೋದು, ನಮ್ಗಳಿಗೆ ಅದು ಪ್ರಾಬ್ಲಮ್ ಆಗುತ್ತೆ. ಈ ಥರ ಒಂದು 10 ಜೊತೆ ಇದ್ಬಿಟ್ರೆ ವೈಟ್ ಅಂಡ್ ವೈಟು ನೀಟಾಗಿ ಇದು ಐರನ್ ಮಾಡ್ಕೊಂಡು ಬಾ ಬಂದು ಬಾ ಅಷ್ಟೇ ಕರೆಕ್ಟಾಗಿ ಎಲ್ಲ ಹಾಕೊಂಡು ಅದು ಅದು ಸ್ವಲ್ಪ ನಮ್ಗೆ ಲೇಜಿ ಮಾಡಕ್ಕೂ ಬಿಡಲ್ಲ. ಇದು ಲೇಸಿ ಮಾಡಕ್ ಬಿಡಲ್ಲ, ಎಲ್ಲಂದಲ್ಲಿ ಕೂರಕ್ ಬಿಡಲ್ಲ. ಈಗ ಹೋಗ್ಬಿಟ್ಟು ತಲೆ ಕೆಟ್ಟು ನಾನು ನಿಮ್ಮದು ಹೇಳ್ತಾ ಇದ್ನಿಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಹೊಲ್ಸ್ಕೊಂಡು ಬರಬೇಕು ಅಂತಂದ್ರೆ ಅಲ್ಲಿ ಲಿವಿಂಗ್ ಬಟ್ಟೆನ ಅಂತ. ಬಟ್ ಅದು ಕಾಸ್ಟ್ಲಿ ಅಂತ ಗೊತ್ತಾಯ್ತು, ಹೋಗಿ ಬಂದು ಹೊಲ್ಸ್ಕೊಂಡು. ಸಿಗುತ್ತೆ ರೆಡಿಮೇಡ್. ಸೊ ಇದು ರೆಡಿಮೇಡು ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಚೆನ್ನಾಗಿದೆ ಒಳ್ಳೆಯವ್ರೆ. ಹಾಂ ಅದನ್ನೇ ಹೇಳಿದೆ, ಅಷ್ಟೊತ್ತಿಗೆ ಮಾಡೇ ಬಿಟ್ಟಿದ್ದಾರೆ ಸರ್. ಅಲ್ಲ ಹಿಂಗೆ ಮಾಡಂಗಿದ್ರೆ ನಾನು ಹೇರ್ ಕಟ್ಟೆ ಮಾಡಿಸ್ತಾ ಇರ್ಲಿಲ್ವಲ್ರಿ, ಉದ್ದ ಕೂದಲು ಬಿಟ್ಕೊಂಡು ಟ್ರೆಡಿಷ್ನಲ್ ಆಗಿರ್ತಾ ಇದೆ. ತುಂಬಾ ಚೆನ್ನಾಗಿ ಕಳೆ ಕಳೆ ಎದ್ದು ಕಾಣ್ತಾ ಇತ್ತು. ಹೆಂಗೆ ಮಾಡಿದೆ ನೀನು? ಅದನ್ನ ಫುಲ್ ವೈಟ್ ಎದ್ದು ಹಾಕೊಂಡು ಮನೆಗೂ ಕೂಡ ಫುಲ್ ವೈಟ್ ಬಟ್ಟೆನೇ ಹಾಕೊಬೇಕು ಅಂತಂದ್ರೆ ಆ ಟಿ ಶರ್ಟ್, ವೈಟ್ ಟಿ ಶರ್ಟು, ವೈಟ್ ಚಡ್ಡಿ. ತಮ್ಮ ಆತ್ಮ ನಿಮ್ಮ ತಮ್ಮ ಅವರಂತೂ ಯಾವ ಮಾಡ್ತೀರಾ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಾಡಿದೀವಿ ಅಂತ ಕೊಡ್ತಾ ಇರ್ತಾರೆ ಅಂತ ಅನ್ಕೊಳ್ಳೋದು. ಅಲ್ಲ ಆದ್ರೆ ಅಷ್ಟು ಜನಗಳಲ್ಲಿ ಕಣ್ಣು ನಿಮ್ ಮೇಲೆ ಹೋಗುತ್ತೆ. ವೈಟ್ ಅಂಡ್ ವೈಟ್ ಹಾಕೊಂಡಲ್ಲ ಅದು ಬಂದೇ ಬರುತ್ತೆ. ಚೇಂಜ್ ಜನ ಚೇಂಜ್. ಈಗ ನಾವು ಡ್ರೆಸ್ ಮಾಡ್ಕೊಂಡ್ಬರ್ಬೇಕಾ? ಏನಿಲ್ಲ ಕುತ್ಕೊಳ್ಳೋವ ಆ್ಯಂಗಲಲ್ಲಿ. ಸಖತ್ತಾಗೈತೆ ಕಣ. ಹೌದಮ್ಮ. ನನಗೆ ನಿಮ್ಗೆ ಕಂಫರ್ಟಬಲ್ ಆಗಿರೋದು ಕತ್ತು ಕಾಣಿಸ್ತಾ ಇತ್ತು. ಪಾಪ ನಿಮ್ಮ ಕಂಫರ್ಟಬಲ್ ತುಂಬ ಇಂಪಾರ್ಟೆಂಟು. ಹಿಂಗೆ ಇರಿ ಪಾಪ, ನಿಮ್ಗೆ ಹೆಂಗೆ ಇಷ್ಟ ಹಂಗಿರಿ. ಆಗ್ಬಿಟ್ಟೆ ಕಾಲ ಮೇಲೆ ಕಾಲು ಹಾಕೊಂಡ್ಬಿಟ್ಟೆ ಅತ್ತಾಗಿ. ಮೊದಲು ಆನ್ಲೈನಲ್ಲಿ ಬಿಟ್ಟಿದ್ರಲ್ಲ, ಅವಾಗ ಏನಾದರೂ ಮಾಡಿದ್ರ ನೀವು ಆನ್ಲೈನಲ್ಲಿ? ಸೆನ್ಸಸ್ ಮಾಡ್ತಾವ್ರೆ. ನಾನೇನು ತಲೆನೋವ್ತಾ ಇತ್ತು ಪಾಪ, ಅವ್ರಿಗೆ ತಲೆನೋವು ಪಾಪ ಮನೆ ಕಳಕ್ ಹೋಗ್ತೇನೆ ನಮ್ಮ ಮಗ ಅಂತ ನಾನು ಅನ್ಕೊಂಡಿದ್ದೀನಿ. ಹೋದ್ರೆ ಹಿಂಗೆ ಹೋಗ್ಬಿಟ್ಟ, ಹಿಂಗೆ ಬಂದು ಹಂಗೋಗಿ ಹಿಂಗೆ ಹೋಗ್ಬಿಟ್ಟು. ಏನ್ರಿ ಪ್ರಭಾವತಿ, ಬಾಣಂತೀರು ಮೊಟ್ಟೆ ತಿನ್ಬಾರ್ದಾ? ನಮ್ಮ ಕಾಲದಲ್ಲಿ ತಿಂತಾರಿಲ್ಲ, ಈಗೇನೋ ಹೇಳ್ತಾರಲ್ಲವ್ವ ಕ್ಯಾಲ್ಸಿಯಮ್ಮು, ಪ್ರೋಟೀನು, ವಿಟಮಿನ್. ಅಲ್ಲ ನಾನು ತಿಂದೆ, ಏನಾಗಿಲ್ವಲ್ಲ. ಮಿನರಲ್ಸ್ ಅಲ್ಲ ಏನಕ್ಕೆ ತಿನ್ಬಾರ್ದು ಅಂತಾರೆ? ಎಳವಂದ್ರೆ ಏನು? ಹೊಡ್ಕೊಡ್ತಾರ ಬೇದಿ ಆಯ್ತದಲ್ಲ. ಇಲ್ಲ ಅಂದ್ರೂ ನಾರ್ಮಲ್ ಆಗಿ ಅದು ಪೂಪ್ ಮಾಡೋದೇ ಬೇಬಿ ಹಾಲು ಕುಡಿದ್ಬಿಟ್ಟು ಹಂಗೆ. ಅಲ್ಲ ಒಂದು ಸ್ವಲ್ಪ ಕಂಡೀಷನ್ ಆಗಿ ಇರಲಿ, ಇದು ತಿನ್ಬೇಡ ಅದು ತಿನ್ಬೇಡ ಅಂತ. ಇವಾಗ ಒಂದು ಮೊಟ್ಟೆ ಕೊಟ್ರೆ ಇನ್ನೊಂದು ಕೊಡು ಅಂತ ಕೇಳ್ತಾರೆ. ಅದಕ್ಕೆ ಏನು ಮಾಡೋದು, ತಿನ್ಬಾರ್ದು ಇಷ್ಟೇ ತಿನ್ಬೇಕು ಅಂದ್ರೆ ಅವಾಗ ಮುಚ್ಕೊಂಡು ಇರ್ತಾರೆ, ಕೇಳ್ತಾರೆ. ಕಮಾನ್ ಡೈರೆಕ್ಟರ್, ಸಲಾಂ ಸ್ಟಾರ್ ಮೇಕರ್, ಇಲ್ಲಿ ಎಲ್ಲ ಬರೀ ಆಕ್ಟರ್, ಬೇಕು ಒಳ್ಳೆ ಕ್ಯಾರೆಕ್ಟರ್, ನಿಮ್ಮ ಹಣೆ ಬರೋ. ಅಲ್ಲ ಅದಕ್ಕೆ ಎಕ್ಸ್ಪ್ರೆಷನ್ ಕಾಲ್ ಬೇರೆ ಅಲ್ಲಾಡ್ಸ್ಕೊಂಡು. ಪ್ರತೀಕ್ ಟಾಪ್ ಟು ಬಾಟಮ್ ಚೇಂಜ್ ಮಾಡ್ಕೊಂಬಂದವ್ರೆ. ನಿನ್ನಡೆ ಬರಹ ಬರೆಯೋ ಈ ರೈಟರ್, ಪ್ರೀತಿಗೆ ನಾನೇ ಪ್ರೊಡ್ಯೂಸರ್. ಥ್ಯಾಂಕ್ ಯು ಪ್ರಭಾ. ನಾನೇನೋ ಮಾಡಕ್ ಹೋದ್ರೆ ತಾನೊಂದು ದಾರಿ ಹುಡಿಕೊಂಡು ಈ ತರ ಬರ್ತಾರ ಯಾರ ಮನೆಗೆ. ಹಾ ಅಲ್ಲೋಡಲ್ಲಿ ನೋಡ್ಕೊತಾ ಇರೋದು. ಕತ್ತಾಗ ಸೂಟ್ ಆಗ್ತಾ ಇತ್ತು. ವೈಟ್ ಅಂಡ್ ಬ್ಲ್ಯಾಕು, ಆ ಗಡ್ಡ, ಆ ಚೈನು, ಆ ಉಂಗುರ. ನಾನು ಇವಾಗ ಯಾರು ನೋಡ್ಬೇಕಂತ ಹಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ. ನೋಡಿ ಜನರೇ, ಇವ್ರು ಎಲ್ರು ನನ್ನನ್ನು ನೋಡ್ಲಿ ಅಂತ. ಏನ್ ಅಲ್ಲ ಅವಾಗ್ಲೇನ್ ಕೇಳಿದ್ದು,
ಅಮ್ಮ ನಾನು ಹಿಂಗೆ ಹೋಗ್ತಾ ಇದ್ರೆ ಎಲ್ಲರೂ ಹಿಂಗೆ ತಿರುಗಿ ನೋಡ್ತಾರಲ್ವಾ ಅಮ್ಮ? ಎಲ್ಲೇ ಇದ್ರು ಗುಂಪಲ್ಲಿ ನಾನು ಕಾಣಿಸ್ತೀನಲ್ವಾ ಅಮ್ಮ? ಬ್ರಾಸ್ಲೆಟ್ ಹಾಕೊಂಡಿ. ಅದು ತೀರಾ ಅನ್ಕೊಂಡ್ಬಿಡ್ತಾರೆ ಅವ್ರು ರಿಯಲ್ ಎಸ್ಟೇಟ್ ಅವ್ರು ಅಂತಾರೆ. ಅದು ಬೇಡ. ಸ್ವಲ್ಪ ಹೊತ್ತು ಅದಕ್ಕೆ ಇದೆಲ್ಲ ಚೇಂಜ್ ಮಾಡಿಲ್ಲ. ಆದ್ರೂ ಯಾಕೋ ಹಿಂಗೆಲ್ಲ ರೆಡಿ ಆಗಿರೋದು ಭಯ ಆಗ್ತಾ ಇಲ್ವಾ ಪ್ರಭಾ ನಿಂಗೆ? ಇಲ್ಲ, ಲಕ್ಷ್ಮಿ ಬಂದಿದ್ದಾಳೆ ಅಂತ ಥರ ಆದರೆ ಬಿ ಪಾಸಿಟಿವ್ ಆಗಿ ಥಿಂಕ್ ಮಾಡು. ನೀನು ಎದ್ದೋಗಿ ಮಗ ಕಾಲು ಕುಡಿಸು. ಇಷ್ಟೊತ್ತು ತನಕ ತಲೆ ಕೆಡಿಸ್ಬಿಟ್ಟು ಮಗ ಹೋಗಿ ಹಾಲು ಕುಡಿಸು ಅಂತೆ. ಅದನ್ನ ಮೋಟಿವೇಟ್ ಆಗಿ ತಗೋ. ಆ ಶೇಡ್ಸ್ ಅಲ್ಲಿ ನೋಡಿ ಯಾರನ್ನ ನೋಡ್ತವ್ರೆ ಅಂತಾನು ಕಾಣಿಸ್ತಾ ಇಲ್ಲ ಗೈಸ್. ಮೋಟಿವೇಟ್ ಆಗಿ ತಗೋ ನೀನು. ನೀನು ಯಾವ ಥರ? ನಾನು ಗಮ್ಮನ ಗಡತಿ ಲಿಂಗನ ಎಡತಿ ಥರ ರೆಡಿ ಆಗೋಕ್ಕೆ ಹೇರ್ ಕಟ್ ಮಾಡಿಸಿದ್ದೀನಿ, ಒರಿಜಿನಲ್ ಹೇರ್ ಬರಲಿ ಅಂತ. ಆಗ ನೀಲವೇಣಿ ಥರ ಕೂದಲು ರಿಂಗಿಂಗ್. ಅದು ಆ ಲುಕ್ ಬರ್ತಾ ಇಲ್ಲ ಕಾಟನ್. ಏನಿದ್ರು ಲಿನಿನ್. ಅಲ್ಲ, ಇದು ಒಂಥರ ಕಂಫರ್ಟಬಲ್ ಆಗಿ ಮೈ ಟಚ್ ಆಗಿ ಕರೆಕ್ಟಾಗಿ ಹೆಂಗೈತೆ ಒಂದೊಂದು ಗರ್ಗರಿಯಾಗಿ ನಿಂತ್ಕೊತದ ನೋಡ್ರಿ. ಆ ಥರ ಅಲ್ಲ. ಬಟ್ ಗದರಿಗೆ ನಿಂತ್ಕೊಳ್ತಲ್ಲ ಲಿನಿನ್, ಅದೇ ಕಾಸ್ಟ್ಲಿ. ಅಂದ್ರೆ ಇದೇ ಕಾಸ್ಟ್ಲಿ. ಇದು ಆ ಕಡೆ ಸ್ವಲ್ಪ ತಾಗಿ ಅದಕ್ಕೋಸ್ಕರ ಹಿಂಗಿದೆ. ಇದು ಅಲ್ಲಿ ನಿಂತ್ಕೊಳ್ಳೋದು. ಬಂತು ನೋಡು ಮಗ ಬಂತು ನೋಡಿ ನನ್ನ ಗಂಡ ಪ್ರತೀಕ್. ಆಗಲೇ ಬಂದಿದ್ದು ಯಾರೋ ಗೊತ್ತಿಲ್ಲ, ಬಟ್ ಸಕ್ಕದಾಗಿ ಕಾಣಿಸ್ತಿತ್ತು ಪಾಪ, ಸೂಪರಾಗಿ ಕಾಣಿಸ್ತಿತ್ತು. ಇದಕ್ಕಿಂತ ಡಿಫ್ರೆಂಟ್ ಸ್ಟೈಲೆಲ್ಲ ಮಾಡಿಸಿದ್ದೀನಿ ನಾನು ನಿಮಗೆ, ಕರೆಕ್ಟ್ ಅಲ್ವಾ? ಆದರೆ ಇವಾಗ ಏನೋ ನನಗೆ ಇವಾಗ ಮಾಡೋದು ಬೇಡ ಅನಿಸ್ತು. ಇನ್ನೂ ಸ್ವಲ್ಪ ದಿನ ಆಗಿ ನಿಮಗೆ ಓಕೆ ಅಂದರೆ ನೀವು ಮಾಡಿ, ನನಗೇನು ಪ್ರಾಬ್ಲಮ್ ಇಲ್ಲ. ಹ್ಯಾಪಿ ಬರ್ಡೇ. ಓ ಥ್ಯಾಂಕ್ಸ್. ಎಷ್ಟು ವರ್ಷ ಆಯಿತು? ಇವಾಗ 74 ರೆಡಿ. ನೆಕ್ಸ್ಟ್ ವರ್ಷ ಫುಲ್ ಗ್ರ್ಯಾಂಡ್ 75 ಗ್ರ್ಯಾಂಡ್. ಥ್ಯಾಂಕ್ಸ್. ಹೆಂಗಿತ್ತು ಬರ್ಡೇ? ಹೆಂಗೂರಿಲ್ಲ ಕೇಳೋದಿಲ್ಲ, ಯಾರು ಕೇಳಲಿಲ್ಲ. ತಗೊಂಡ ಅವರೇ ಚಪ್ಪಲಿನ? ತಗೋಬೋದು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಬರ್ತಾ ಇದಾರೆ ಪೆಟ್ರೋಲ್ ಸಿಲಿಂಡರ್ ತಗೊಂಡ್ಬಂತೀನಿ. ಏನಾಗೋದು ಏನಾಗ್ತಿತ್ತು? ಪೆಟ್ರೋಲ್ ಇಲ್ಲ. ಯಾರ ಮಗ ಹೇಳೋನು? ಇಲ್ಲ, 200 ರೂಪಾಯಿ ಹಾಕ್ಸಿದ್ದೀನಿ. ಕೇಳಲೇ ಇಲ್ಲ. ನಾನು ನಿಮ್ಗೆ ಹೇಳಿಲ್ಲ, ನಾನು ಯಾರಿಗೆ ಹೇಳ್ಬೇಕೋ ಗೊತ್ತು, ಅವ್ರಿಗೆ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಹೇಳಿದ್ದು ಆ ವಿಡಿಯೋ ಹಾಕಿದ್ದೆ ಗೊತ್ತಾ? ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮುಂಚೆ ನೋಡಿದ್ರಿ ಗೊತ್ತಾ? ಇವಾಗ ವಿಡಿಯೋ ಕಂಟಿನ್ಯೂಟಿ ನೋಡಿ. ಇಷ್ಟೊತ್ತಾದ್ರೂ ಸ್ನಾನ ಮಾಡಿಲ್ಲ. ಟೈಮ್ ಎಷ್ಟು? 7 ಗಂಟೆ. ಬೆಳಗ್ಗೆ 7 ಗಂಟೆಗೆ ಯಾರು ಸ್ನಾನ ಮಾಡ್ತಾರೆ? ಅಯ್ಯೋ, ಬೆಳಿಗ್ಗೆ 7 ಗಂಟೆನ ಇವಾಗ? ಹಂಗೆ ಸ್ವಲ್ಪ ಗೈಸ್, ಇದು ಮಸಣ್ಣೆ ಅಂತ, ಮಸ್ಸೆಣ್ಣೆ, ಮಸ್ತಿದ ಎಣ್ಣೆಗೆ ಮಸೆಣ್ಣೆ ಅಂತ ಶಾರ್ಟ್ ಫಾರ್ಮಲ್ಲಿ ನಮ್ಮಮ್ಮ ಇಟ್ಟಿದ್ದಾರೆ. ಸೊ ಇದೇನಂದರೆ ಇದರಲ್ಲಿ ಹಳ್ಳೆಣ್ಣೆ ಅಲ್ಲ, ಹರಳೆಣ್ಣೆಗೆ ಎದೆ ಹಾಲು ಕರ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿದ್ರೆ ಏನದು ಮ್ಯಾಶ್ ಮಿಕ್ಸ್ ಮಾಡಿದ್ರೆ ಈ ಥರ ಕ್ರೀಮಿ ಬೇಸ್ಡ್ ಆಗಿ ಬರುತ್ತೆ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಪ್ರಭಾವತಿಯವರು ಹೇಳ್ತಾರೆ. ಹೇಳಿ. ಅದು ಮಗು ರಿಸಸ್ ಇರಿ ಭಯ ಆಗುತ್ತೆ. ಈಗ ಹೇಳಿ. ಅದು ಹೀಟ್ ಆಗಿಬಿಟ್ರೆ ಮಗು ರಿಸಸ್ ಮಾಡ್ಬೇಕಾದ್ರೆ ಅಳುತ್ತೆ, ಸ್ವಲ್ಪ ಉರಿ ಈ ಥರ ಇರುತ್ತೆ. ಜೋರಾಗಿ ಹೇಳಿ. ಅದು ಯಾರಿಗೆ ಹೇಳ್ತಾ ಇದ್ದೀವಿ? ಮಗು ಯಾಕೆ ಡಸ್ಟ್ ಮಗು ರೀಸಸ್ ಮಾಡ್ಬೇಕಾದ್ರೆ ಅಳುತ್ತೆ ಒಂದೊಂದ್ಸತಿ. ಮಗು ಯೂರಿನ್ಗೆ ಹೋಗೋವಾಗ ಅಳುತ್ತೆ. ಯಾಕೆ ಅಂದ್ರೆ ತಾಯಿ ಫುಡ್ಡು ಸ್ವಲ್ಪ ಏನಾರ ಹೀಟ್ದು ಹೋಗಿದ್ರೆ ಬೆಳ್ಳುಳ್ಳಿ ಎಲ್ಲ ತಿಂತಾಳಲ್ವಾ ಇವಳು, ಮೆಣಸು ಬೆಳ್ಳುಳ್ಳಿ ಎಲ್ಲ ಒಂಚೂರು, ಹಂಗಾಗಿ ಹೀಟ್ ಆಗಿರುತ್ತೆ. ರೀಸಸ್ ಮಾಡುವಾಗ ಅಳುತ್ತೆ, ಕಕ್ಕ ಮಾಡ್ಬೇಕಾದ್ರೆ ಸ್ವಲ್ಪ ಉರಿಯುತ್ತೆ, ಅಳುತ್ತೆ. ಅದಕ್ಕೋಸ್ಕರ ಹಲ್ಲೆಣ್ಣೆಗೆ ತಾಯಿ ಎದೆ ಹಾಲು ಕರೆದು ಚೆನ್ನಾಗಿ ಹಿಂಗೆ ಬೀಟ್ ಮಾಡಿದ್ರೆ ಕೈಯಲ್ಲಿ ಈ ಥರ ಕ್ರೀಮಿ ಬೇಸ್ಡ್ ಇದು ಬರುತ್ತೆ. ಅದನ್ನು ಪ್ರೈವೇಟ್ ಪಾರ್ಟ್ಗೆ ಮಕ್ಕಳಿಗೆ ಸ್ವಲ್ಪ ಎಲ್ಲ ಹಚ್ಚಿದ್ರೆ ತಂಪಾಗುತ್ತೆ ಮಗುಗೆ. ನಿದ್ದೆ ಮಾಡುತ್ತೆ ಮಗು. ಓಕೆ, ಥ್ಯಾಂಕ್ ಯು ಫಾರ್ ದ ಟಿಪ್ ಪ್ರಭಾವತಿ. ಏನಂತೆ ಅನ್ಲಮ್ಮ? ನನ್ನನ್ನೆಲ್ಲ ತೆಗಿಬೇಡ, ನಿನ್ನ ಕೈ ಮುಗಿತೀನಿ. ನೋಡಿದ್ರಾ, ಕೇಳಿಸ್ಕೊಂಡ್ರಾ? ಏನಕ್ಕೆ ತೋರ್ಸಲ್ಲ ಫಿಗರ್ನ ಅಂತ ಇದ್ರಲ್ಲ. ಬುದ್ಧ ಕೂತದಂತೆ ಮಗ. ಹಿಂಗೆ
ಅವಳು ಹಿಂಗೆ ಇಟ್ಕೊಂಡಿತ್ತಲ್ಲ ಹಿಂಗೆ ನಿಜವಾಗ್ಲೂ ಬುದ್ಧ ಹಿಂಗೆ ಬುದ್ಧ ಕೂತಕ್ಕೆ ಕೂತಿದ್ದವಳು ಬುದ್ಧ ಹಿಂಗೆ ಕೂತ್ಕೊಂಡು ಅಮ್ಮ ನೀನು ದೊಡ್ಡ ಬುದ್ಧ ಥರನೇ ಕಾಣಿಸ್ತೆ ಅಮ್ಮ ಈಗ ಮಾಡಿದ್ರು. ಅಮ್ಮ ಸಾರಿ. ಓ ಸಾರಿ ನಾನು ಅದೇನದು ಆನೆ ಕಿವಿನ ಅಲ್ಲಾಡಿಸ್ತಾ ಇರೋದು. ಇಷ್ಟು ಬಿಗ್ ಇಯರ್ಸ್ ಇದೆ ನಿಂಗೆ. ಬಾರಮ್ಮ ಚೋಕೆ ಆನ. ಸಂಜೆ ಅಲ್ಲ ರಾತ್ರಿ 9 ಗಂಟೆ ಆದರೂ ಹಿಂಗೆ ಇದ್ದಾನೆ. ಇದನ್ನ ಹಾಕಿ ಹಾಕ್ತೀನಿ. ಮಾತಾಡಕ್ಕೆ ಯಾಕಕ್ಕ ಮಾತಾಡಿ ಹಾಕಕ್ಕ ನಾವು ಕೆಟ್ಟೋಳಾಗ್ಬೇಕು. ನೋಡ್ತೀಯಾ ಆಫ್ ಮಾಡೋ. ಅಯ್ಯೋ ಕೇಕ್ಗೋಸ್ಕರ ಹ್ಯಾಪಿ ಬರ್ಡೇ ಮಾಡಕ್ಕೆ ಅಲ್ಲುಡ್ದ. ಏ ಅಪ್ಪು ಆನವ್ನ ಮುಟ್ಬೇಡ ಅಪ್ಪು. ಕೇಕ್ ಎತ್ಕೊ ಬಂದ್ಬಿಡಿ ಈ ಕಡೆ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ನಾ ತತ್ತಿನ ಕಾಯಿ ಯಾಕಂಗ ಆಡ್ತೀಯ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಡಿಯರ್ ಆನವ್. ಬರ್ತ್ಡೇ ದಿವಸ ಇವತ್ತು 74th ಇಯರ್ ಬರ್ಡೇ ನಮ್ಮ ತಾತಂಗೆ. ಉಲ್ಲಾಸದ ಉಲ್ಲಾಸದ ಈ ಶುಭ ದಿನಕ್ಕೆ ಹೆಂಗ್ ಡಿಲೀಟ್ ಮಾಡ್ತೀಯ ನೀನು? ಯಾರು accuracy. No, 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 no. That's a proper accuracy. Happy birthday to you. ಬಿಸಾಕ್ಬಿಟ್ವಿ ಬಿಡು. Happy birthday to you. Yay! ತಾತ ಮಾಡ್ತಾತ ನೀನೇ ಮಾಡ್ತಾತ. ಅವ್ನು ಲೆಫ್ಟ್ ಹ್ಯಾಂಡ್ ತಾತ ಅವನು. ಹ್ಞೂ Happy birthday ಟು ಯು. ಹ್ಯಾಪಿ ಬರ್ಡೇ ಟು ಯು. ನೀನು ಯಾರಿಗೂ ಕೇಕ್ ತಿನ್ಸ್ಬೇಡ ನೋಡ್ತಾವಣ. ಸೊ ಎಲ್ಲರೂ ಮೆಸೇಜ್ ಮಾಡಿದ್ರಿ ನನಗೆ ಇದ್ರ ಬಗ್ಗೆ ತಿಳಿಸಿ ಅಂತ. ಇದು ಹ್ಯಾಂಡ್ ಫ್ರೀ ಎಲೆಕ್ಟ್ರಿಕ್ ಲವ್ ಲ್ಯಾಪ್ ಏನಿದು ಮಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡೋದು. ಸೊ ಇಟ್ಸ್ ವೆರಿ ಸಿಂಪಲ್. ಇಲ್ಲಿ ಈ ಥರ ಒಂದು ಬಟನ್ ಕೊಟ್ಟಿದ್ದಾರೆ. ಇದನ್ನು ಆನ್ ಮಾಡಿದ್ರೆ ಹಿಂಗೆ ಆನ್ ಆಗುತ್ತೆ. ಇದನ್ನು ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಥರ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಆ್ಯಂಡ್ ಅದು ಇಲ್ಲಿಗೆ ಬಂದು ಸೇರುತ್ತೆ. 30 ml 60 ml 90 ml ಈ ಥರ ಸೇರುತ್ತೆ. ಇಟ್ಸ್ ವೆರಿ ಈಸಿ. ಆ್ಯಂಡ್ ಎಲ್ಲೋದ್ರೂ ಅಂದರೆ ಟ್ರಾವೆಲಿಂಗ್ ಅಥವಾ ಕೆಲಸ ಮಾಡುವಾಗ ಯಾವ ಟೈಮಲ್ಲಿ ಬೇಕಾದ್ರೂ ಇದನ್ನು ಯೂಸ್ ಮಾಡ್ಬೋದು. ಸೊ ಇದು ಆನ್ ಮಾಡೋದು ಹಂಗೆ ಲಾಂಗ್ ಪ್ರೆಸ್ ಇದು ಆಫ್ ಆಗುತ್ತೆ. ಇದು ಸ್ಪೀಡ್ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಅಷ್ಟೇ. ಇಟ್ಸ್ ವೆರಿ ಈಸಿ ಟು ಯೂಸ್. ಇದು 4000 ಸಮಥಿಂಗ್ ಏನೋ ಇದೆ. ಇಟ್ಸ್ ವೆರಿ ಯೂಸ್ಫುಲ್ ಸದ್ಯಕ್ಕೆ. ಆ್ಯಂಡ್ ಇದೇ ಟಿಶ್ಯೂ ಯೂಸ್ ಮಾಡೋದು. ದಿಸ್ ಈಸ್ ವೆರಿ ಗುಡ್. ಪ್ಯೂರ್ ವಾಟರ್. ಸ್ಮೆಲ್ ಏನೂ ಬರೋದಲ್ಲ, ಫ್ರೇಗ್ರೆನ್ಸ್ ಏನು ಚೆನ್ನಾಗಿದೆ ಇದು. ರ್ಯಾಂಡಮ್ ತುಂಬ ಯೂಸ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡಿಕೊಂಡು ಫೇಸು ಥರ ಪ್ರೈವೇಟ್ ಪಾರ್ಟ್ ಹಂಗೇನಾರ ಯೂಸ್ ಮಾಡಿದ್ರೆ ಇದನ್ನು ಯೂಸ್ ಮಾಡ್ಕೊತೀನಿ. ಸೊ ಇವತ್ತಿನ ದಿನ ಚೆನ್ನಾಗಿತ್ತು. ಬರ್ಡೇ ಮತ್ತು ಒಂದಷ್ಟು ಟಿಪ್ಪೆಲ್ಲ ಹೇಳ್ಕೊಟ್ರು ಅಮ್ಮ. ನಾಳೆ ಹೇಗಿರುತ್ತೆ ಅಂತ ವೆಯ್ಟ್ ಮಾಡಿ ನೋಡೋಣ. ಈಗ ಜಾಗರಣೆಯ ಸಮಯ, ಅವಾಗವಾಗ ಎದ್ದೇಳಬೇಕಾಗುತ್ತೆ. ಆ್ಯಂಡ್ ಏನಂತಾರೆ, ನಿದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಮದರ್ನ ಕೇಳಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅಷ್ಟು ಇಂಪಾರ್ಟೆಂಟ್. ಯಾಕಂದರೆ ಡೀಪ್ ಸ್ಲೀಪಲ್ಲಿರುವಾಗಲೇ ಮಕ್ಕಳು ಎಬ್ಸೋದು ಅದೆಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ ನಮ್ಮಮ್ಮ ನೋಡಿ ಇನ್ನೇನೋ ಮಲ್ಕೊತಾಳೆ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಆಲ್ ಟುಮಾರೋ ಅಗೇನ್. ಲವ್ ಯು. ಬಾಯ್.